ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಪ್ರಪ್ರಥಮವಾಗಿ ಹುಬ್ಬಳ್ಳಿ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ನಡೆಯಲಿರುವ ಬುದ್ಧ ಪೂರ್ಣಿಮಾ ಉತ್ಸವಗಳು. ಹಾಸನದಲ್ಲಿ ನಡೆಯಲಿರುವ ನಾದ ಧ್ಯಾನ ಚಕ್ರ 5. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆಯಲಿರುವ ಸಸ್ಯಾಹಾರ ಜನಜಾಗೃತಿ ಜಾಥಾ. ಧ್ಯಾನ ಕಸ್ತೂರಿ ಪತ್ರಿಕೆಯ ಹೆಚ್ಚಿನ ಪ್ರತಿಗಳನ್ನು ಖರೀದಿಸಿ ವಿತರಿಸಲು ಧ್ಯಾನ ಕೇಂದ್ರದ ಮುಖ್ಯಸ್ಥರಲ್ಲಿ ಮಾಡಿಕೊಳ್ಳಲಾದ ಮನವಿ. ಬೆಳಗಾವಿ ಜಿಲ್ಲೆ ಶಂಕರಹಟ್ಟಿಯಲ್ಲಿ ನಡೆದ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ. ಪಿಎಸ್ಎಸ್ಎಂನ ಮುಖವಾಣಿ ಮತ್ತು ಕನ್ನಡದ ಹೊಸ ಯುಗದ ಆಧ್ಯಾತ್ಮ ಪತ್ರಿಕೆ ಧ್ಯಾನ ಕಸ್ತೂರಿಯ ಮ್ಯಾನೇಜ್ಮೆಂಟ್ ಬದಲಾಗಲಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ನಡೆದ ಶ್ರೀಚಕ್ರ ಪಿರಮಿಡ್ ಧ್ಯಾನ ಮಂದಿರದ ಲೋಕಾರ್ಪಣಾ ಕಾರ್ಯಕ್ರಮ. ಈಗ ವಿವರಗಳ ಕಡೆಗೆ. ಹುಬ್ಬಳ್ಳಿ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಮೊದಲ ಬಾರಿಗೆ ಬುದ್ಧ ಪೂರ್ಣಿಮಾ ಉತ್ಸವಗಳು ನಡೆಯಲಿದೆ. ಹುಬ್ಬಳ್ಳಿ ಪಿರಮಿಡ್ ಧ್ಯಾನ ಮಂದಿರದ ವತಿಯಿಂದ ಮೇ 12ರಂದು ಸೋಮವಾರ ಬೆಳಗ್ಗೆ 5ರಿಂದ ಸಂಜೆ 5ರವರೆಗೆ ಬುದ್ಧ ಪೂರ್ಣಿಮಾ ಉತ್ಸವಗಳು ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಧ್ಯಾನಿಗಳಿಗೆ ಉಚಿತವಾಗಿ ವಸತಿ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಒದಗಿಸಲಾಗುವುದು. ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮನಾಥ್, ಪಿರಮಿಡ್ ಮಾಸ್ಟರುಗಳಾದ ಅಯ್ಯಪ್ಪ ಪಿಂಡಿ, ಟಿ ಹರಿಶಂಕರ್, ಶ್ರೀಮತಿ ಮನೋರಮಾ, ಗೀತಾ ಯಾದವ್, ಉಮಾರಾಣಿ ಮತ್ತು ಡಾಕ್ಟರ್ ಜೀವಂದರ್ ಕೇತಪ್ಪನವರ್ ಹಾಗೂ ಅಭಿನವ ಗುರೂಜಿ, ವಾಲಿ ಮಹಾರಾಜ್, ಮಲ್ಲಿಕಾರ್ಜುನ ಸಾವಕಾರ ಪಾಲ್ಗೊಳ್ಳಲಿದ್ದಾರೆ. ಸಂಗೀತ ಸಾಮೂಹಿಕ ಧ್ಯಾನದ ನಂತರ ಜ್ಞಾನ ಹಂಚಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಈ ಅದ್ಭುತ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನಾಸಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ ಶ್ರೀಮತಿ ವಿಶಾಲಾಕ್ಷಿ ಅಕಲವಾಡಿ ಅವರು ವಿನಂತಿಸಿದ್ದಾರೆ. ಬುದ್ಧ ಪೂರ್ಣಿಮಾ ಉತ್ಸವವನ್ನು ಹುಬ್ಬಳ್ಳಿ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಆಚರಿಸ್ತಾ ಇದ್ದೇವೆ. ಬೆಳಗ್ಗೆ 5ರಿಂದ ಸಂಜೆ 5ರವರೆಗೆ 3 ಗಂಟೆಗಳ ಕಾಲ ಸಾಮೂಹಿಕ ಅಖಂಡ ಧ್ಯಾನ, ಹಿರಿಯ ಮಾಸ್ಟರ್ಗಳ ಜ್ಞಾನ ಸಂದೇಶ ಹಾಗೂ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ. ಆದ್ದರಿಂದ ಪ್ರತಿಯೊಬ್ಬರು ಈ ಒಂದು ಉತ್ಸವದ ಅನುಭವಗಳ ಅನುಭೂತಿಯನ್ನು ಹೊಂದಬೇಕೆಂದು ಹುಬ್ಬಳ್ಳಿ ಪಿರಮಿಡ್ ಸಂಸ್ಥೆ ಹಾಗೂ ವಿ ಧ್ಯಾನ್ ವತಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಹಾಸನದಲ್ಲಿ ನಾದ ಧ್ಯಾನ ಚಕ್ರ 5 ನಡೆಯಲಿದೆ. ಪಿಎಸ್ಎಸ್ಎಂ ಮತ್ತು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದೆ. ಹಾಸನದಲ್ಲಿ ನಡೆಯುವ ನಾದ ಧ್ಯಾನ ಚಕ್ರ 5 ಈ ಕಾರ್ಯಕ್ರಮವನ್ನು ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ ಅವರ ನೇತೃತ್ವದಲ್ಲಿ ಧ್ಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಉಚಿತವಾಗಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಧ್ಯಾನ, ಜ್ಞಾನ, ಪಿರಮಿಡ್ ಮಾಸ್ಟರುಗಳ ಅನುಭವ ಹಂಚಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಈ ಅದ್ಭುತ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಸ್ಥಳ ಜ್ಞಾನಾಕ್ಷಿ ಕಲ್ಯಾಣ ಮಂಟಪ, ಕೃಷ್ಣರಾಜಪುರ, ಬಿಎಂ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಆಶಯದಂತೆ ಪಿಎಂಸಿ ಕನ್ನಡ ಮತ್ತು ಪಿಎಂಸಿ ಎಸ್ಎಸ್ಕೆ ಪಟೇಗಾರ್ ಇವರ ವತಿಯಿಂದ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಏಪ್ರಿಲ್ 20ರ ಭಾನುವಾರದಂದು ಬೆಳಗ್ಗೆ 7ರಿಂದ 8 ಗಂಟೆವರೆಗೆ ಧ್ಯಾನ, ನಂತರ 9ರಿಂದ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ.
ಎಸ್ಎಸ್ಕೆ ಪಟೇಗಾರ್ ವತಿಯಿಂದ ಎಲ್ಲ ಧ್ಯಾನ ಮಿತ್ರರನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತಿದೆ. ಸಸ್ಯಾಹಾರದ ಮಹತ್ವ ಮತ್ತು ಅದರ ಅರಿವನ್ನ ಮೂಡಿಸುವಂತಹ ಇಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಲಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರತಿ ತಿಂಗಳು ಧ್ಯಾನ ಕಸ್ತೂರಿ ಪತ್ರಿಕೆಯ ಹೆಚ್ಚಿನ ಪ್ರತಿಗಳನ್ನು ಖರೀದಿಸಿ ವಿತರಿಸಲು ಧ್ಯಾನ ಕೇಂದ್ರದ ಮುಖ್ಯಸ್ಥರಲ್ಲಿ ಮನವಿ ಮಾಡಲಾಗಿದೆ. ಕರ್ನಾಟಕದ ಎಲ್ಲ ಪಿರಮಿಡ್ ಧ್ಯಾನ ಕೇಂದ್ರದ ಮುಖ್ಯಸ್ಥರು ಧ್ಯಾನ ಕಸ್ತೂರಿ ಪತ್ರಿಕೆಯ ಪ್ರತಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿಸಿ ತಮ್ಮ ಧ್ಯಾನ ಕೇಂದ್ರಕ್ಕೆ ಬರುವ ಧ್ಯಾನಿಗಳಿಗೆ ವಿತರಿಸುವ ಮೂಲಕ ಪತ್ರಿಕೆಗೆ ಹೊಸ ಚಂದಾದಾರರನ್ನು ಮಾಡಿಸಬೇಕು ಮತ್ತು ಈ ಮೂಲಕ ಧ್ಯಾನ ಪ್ರಚಾರ ಕಾರ್ಯವನ್ನು ಮುನ್ನಡೆಸಬೇಕು ಎಂದು ಬೆಂಗಳೂರಿನ ಅತ್ತಿಬೆಲೆ ಬಿದರಗುಪ್ಪೆ ಪಿರಮಿಡ್ ಧ್ಯಾನ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ರಾಜ್ಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಾವು ಸುಮಾರು 13 ವರ್ಷದಿಂದ ಧ್ಯಾನ ಪ್ರಚಾರ ಮಾಡ್ತಾನೆ ಇದ್ದೀನಿ. ಇನ್ನು ನನಗೆ ನನ್ನ ಹೆಲ್ತ್ ವಿಷಯದಿಂದ ನಾನು ಧ್ಯಾನಕ್ಕೆ ಬಂದಿದ್ದು, ಅದರಿಂದ ನನಗೆ ತುಂಬ ಒಳ್ಳೆಯದಾಗಿತ್ತು. ಅದಕ್ಕಿಂತ ನಾನು ಬೇರೆಯವ್ರಿಗೆ ಪ್ರೇರೇಪಣೆ ಕೊಟ್ಟು ನಾನು ಧ್ಯಾನ ಮಾಡಿಸೋದಕ್ಕೆಲ್ಲ ಇದು ಮಾಡ್ತಾ ಇದ್ದೀನಿ. ನಮ್ಮ ಮನೆ ಮೇಲೆ ಒಂದು 20 ಪಿರಮಿಡ್ ಕಟ್ಟಿ 2011ರಲ್ಲಿ ಪತ್ರಿಸಾರ್ ಕಡೆಯಿಂದ ಇನಾಗ್ರೇಷನ್ ಮಾಡಿಸಿ 1000 ಜನ ಸೇರಿಸಿ ಇದೆಲ್ಲ ಮಾಡಿದ್ದೀನಿ. ಅದೇ ಥರ ಈ ಧ್ಯಾನ PMC ಅವರು ಈ PMC ಮತ್ತು ಧ್ಯಾನ ಕಸ್ತೂರಿ ಬುಕ್ಸು ಒಳ್ಳೆ ಇದು ಲಾಭದಾಯಕವಾಗಲಿ ಅಂತೇಳಿ ಪ್ರತಿಯೊಬ್ಬರಿಗೂ ಮುಟ್ಲಿ, ಪ್ರತಿ ಮನೆಗೂ ಒಂದು ಧ್ಯಾನ ಕಸ್ತೂರಿ ಬುಕ್ಸ್ ಬರಲಿ ಅಂತೇಳಿ ನಾನು ತಿಂಗಳಿಗೆ 25 ಬುಕ್ಸ್ ತಗೊಂಡೋಗಿ ಕಾಂಚತಾ ಇದ್ದೀನಿ. ಇದೇ ಥರ 25 ಬುಕ್ಸ್ ಪ್ರತಿ ತಿಂಗಳು ನಾನು ತಗೊಂಡೋಗಿ ಪ್ರತಿಯೊಬ್ಬರಿಗೂ ಅವರ ಒಂದು ಧ್ಯಾನಕ್ಕೋಸ್ಕರ ಬರಲಿ, ಧ್ಯಾನ ಮಾಡ್ಕೊಳ್ಳಿ, ಇದರ ಬುಕ್ಕಲ್ಲಿ ಓದಿದ್ರೆ ಅವ್ರಿಗೆ ಧ್ಯಾನದ ಬಗ್ಗೆ ಗೊತ್ತಾಗುತ್ತೆ. ನಾವು ಧ್ಯಾನ ಮಾಡಿಸ್ತಾನೆ ಇರ್ತೀವಿ. ಧ್ಯಾನ ಪ್ಲಸ್ ಸ್ವಾಧ್ಯಾಯ ಸಜ್ಜನ ಸಂಗತಿ ಪತ್ರಿಸ ಪ್ರತಿ ವಿಷಯದಲ್ಲೂ ಸ್ವಾಧ್ಯಾಯ ಮಾಡಲೇಬೇಕು ಅಂತ ಹೇಳಿದಾರಲ್ವ, ಅದೇ ಥರ ಈ ಧ್ಯಾನ ಕಸ್ತೂರಿ ಬುಕ್ ಕೊಟ್ಟರೆ ಅವ್ರಿಗೊಂದು ಪ್ರೇರೇಪಣೆ ಬರುತ್ತೆ. ಧ್ಯಾನದ ಬಗ್ಗೆ ಧ್ಯಾನ ಅನುಭವಗಳು ಎಲ್ಲ ಇದರಲ್ಲಿ ಇರುತ್ತಲ್ಲ, ಪ್ರತಿಯೊಬ್ಬರಿಗೂ ಮುಟ್ಟುತ್ತೆ ಅಂತೇಳಿ ನನ್ನ ಕಳಕಳಿಯ ಪ್ರಾರ್ಥನೆ. ಬೆಳಗಾವಿ ಜಿಲ್ಲೆ ಶಂಕರಹಟ್ಟಿಯಲ್ಲಿ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ ನಡೆಯಿತು. ಬೆಳಗಾವಿ ಜಿಲ್ಲೆ ಶಂಕರಹಟ್ಟಿಯ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವು ಏಪ್ರಿಲ್ 12ರಂದು ನಡೆಯಿತು. 3 ಗಂಟೆ ಅಖಂಡ ಸಾಮೂಹಿಕ ಧ್ಯಾನದ ನಂತರ ಹಿರಿಯ ಪಿರಮಿಡ್ ಮಾಸ್ಟರ್ ಶ್ರೀ ಮಂಜುನಾಥ್ ಮಾತನಾಡಿ ಧ್ಯಾನದಿಂದಾಗುವ ಪ್ರಯೋಜನಗಳನ್ನು ತಿಳಿಸಿದರು. ಅಲ್ಲದೆ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆಹ್ವಾನಿಸಿದರು. ಶ್ರೀ ಡಾಕ್ಟರ್ ವಿವೇಕಾನಂದ ದೇವರು ಮಾತನಾಡಿ ಧ್ಯಾನ ಎಂದರೆ ಏನು ಎಂದು ತಿಳಿಸಿದರು. ಅಲ್ಲದೆ ಸಸ್ಯಾಹಾರದ ಮಹತ್ವವನ್ನು ಸವಿಸ್ತಾರವಾಗಿ ಹೇಳಿದ್ದರು. ಕೊನೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ನ ಸಂಸ್ಥಾಪಕರಾದ ಶ್ರೀ ರಂಗಣ್ಣ ಅವರು ಮಾತಾಡಿ ತಮ್ಮ ಧ್ಯಾನದ ಅನುಭವಗಳನ್ನು ಹಂಚಿಕೊಂಡರು. PSSMನ ಮುಖವಾಣಿ ಮತ್ತು ಕನ್ನಡದ ಹೊಸ ಯುಗದ ಆಧ್ಯಾತ್ಮ ಪತ್ರಿಕೆ ಧ್ಯಾನ ಕಸ್ತೂರಿಯ ಮ್ಯಾನೇಜ್ಮೆಂಟ್ ಬದಲಾಗುವುದರಲ್ಲಿದೆ. ಧ್ಯಾನ ಕಸ್ತೂರಿ ಮಾಸ ಪತ್ರಿಕೆಯನ್ನು ಇದುವರೆಗೂ ಬೆಂಗಳೂರಿನ ಕರ್ನಾಟಕ ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್ ಇದರ ವತಿಯಿಂದ ಪ್ರಕಟಿಸಲಾಗುತ್ತಿತ್ತು. ಇನ್ನು ಮುಂದೆ ಈ ಪತ್ರಿಕೆಯನ್ನು ಬೆಂಗಳೂರಿನ ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್ ಇದರ ವತಿಯಿಂದ ಪ್ರಕಟಿಸುವ ವ್ಯವಸ್ಥೆಗಳು ಆಗುತ್ತಿವೆ. ಹಣಕಾಸಿನ ಹೊಂದಾಣಿಕೆ ವ್ಯವಸ್ಥೆಯನ್ನು ಈಗಾಗಲೇ ಜಾರಿಗೊಳಿಸಲಾಗಿದೆ. ಆದ್ದರಿಂದ ಹೊಸ ಚಂದಾದಾರರು ಹಣ ಪಾವತಿಸುವಾಗ ಮತ್ತು ಹಳೆಯ ಚಂದಾದಾರರು ತಮ್ಮ ಚಂದ ನವೀಕರಿಸುವಾಗ ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್ ಇದರ QR ಕೋಡ್ ಬಳಸಿ ತಮ್ಮ ಪಾವತಿಯನ್ನ ಮಾಡಬೇಕೆಂದು ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಇ ಸತ್ಯನಾರಾಯಣ ಅವರು ವಿನಂತಿಸಿದ್ದಾರೆ. ಏಪ್ರಿಲ್ ತಿಂಗಳಿನಿಂದಲೇ ಈ ಬದಲಾವಣೆ ಜಾರಿಗೆ ಬಂದಿದೆ ಎಂದು ತಿಳಿಸಿರುವ ಅವರು ಚಂದಾದಾರರು ದಯಮಾಡಿ ಇದನ್ನು ಗಮನಿಸಬೇಕು ಎಂದು ಕೋರಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಶ್ರೀಚಕ್ರ ಪಿರಮಿಡ್ ಧ್ಯಾನ ಮಂದಿರ ಲೋಕಾರ್ಪಣೆಗೊಂಡಿದೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ದೇವಿಗುಡ್ಡದಲ್ಲಿ ಶ್ರೀಚಕ್ರ ಪಿರಮಿಡ್ ಧ್ಯಾನ ಮಂದಿರ ಏಪ್ರಿಲ್ 11ರ ಬೆಳಗ್ಗೆ ಲೋಕಾರ್ಪಣೆಗೊಂಡಿದೆ. ಸಂಗೀತ ಸಾಮೂಹಿಕ ಧ್ಯಾನದಿಂದ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಪಿರಮಿಡ್ ಮಾಸ್ಟರ್ಗಳು ತಮ್ಮ ಧ್ಯಾನಾನುಭವಗಳನ್ನು ಹಂಚಿಕೊಂಡರು. ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ
ಪಿರಮಿಡ್ ಮಾಸ್ಟರ್ ಶ್ರೀಧರ್ ಗೌಡ ಅವರು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.